ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಅಸ್ತಮಾ ಅಲರ್ಜಿ ಗುಣಪಡಿಸ್ಕೊಳ್ಳಿ ಅಂತ. ತಾವು ನೋಡಿರ್ಬೋದು, ಯಾರಿಗಾದರೂ ಒಂದು ಸರಿ ಅಸ್ತಮಾ ಬಂತು ಅಥವಾ ಅಲರ್ಜಿ ಆ ಥರ ಆಯಿತು ಅಂತಂದರೆ ಅವರು ಏನೆಲ್ಲ ಟೆಸ್ಟ್ಗಳು ಮಾಡ್ತಾರೆ, ಏನೆಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಈವನ್ ಸ್ಟೀರಾಯ್ಡ್ಸ್ಗಳು ಕೂಡ ತೊಗೊಂಡಿರೋದು ನೋಡಿದ್ದೀವಿ ನಾವು. ಅಂದರೂ ಕೂಡ ಗುಣ ಆಗೋದಿಲ್ಲ. ಲೈಫ್ ಲಾಂಗು ಸಫರ್ ಆಗ್ತಾನೆ ಇರ್ತಾರೆ. ಅದಕ್ಕೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಒಂದು ಸೈನ್ಸಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಇನ್ನೊಂದು ಸೈನ್ಸಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ನೂರಾರು ಚಿಕಿತ್ಸೆ ಇದೆ. ಈಗ ಆಯುರ್ವೇದದಲ್ಲಿ ಪ್ರತಿಯೊಂದು ಕಾಯಿಲೆಗೂ ಕೂಡ ಯಾವುದೇ ಒಂದು ಮನುಷ್ಯನಿಗೆ ಕಾಯಿಲೆ ಬಂತು ಅಂದರೆ ಅದನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಆಯುರ್ವೇದದಲ್ಲಿದೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಅಸ್ತಮಾ ಇತ್ತು, ಅಲರ್ಜಿ ಇತ್ತು ಅಂದರೆ ಅದ್ರ ಬಗ್ಗೆ ಇವತ್ತು ಒಂದು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ಲಸ್ ಅದಕ್ಕೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಯಾವ ಥರ ಇದೆ, ಯಾವ ಥರ ಜನಗಳಿಗೆ ಇದನ್ನು ಚೆನ್ನಾಗಿ ಗುಣ ಆಗಿದೆ ಅನ್ನೋದನ್ನು ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ನಾವು ಅಲರ್ಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲರ್ಜಿ ಅಂತ ಬಂದಾಗೆ ತಾವು ನೋಡಿರ್ಬೋದು, ಕಂಡಾಗೆ ಮೈಯೆಲ್ಲ ಕೆರೆತ ಬರೋದು, ಅಲ್ಲೆಲ್ಲ ದಪ್ಪ ದಪ್ಪ ಬೊಬ್ಬೆಗಳಾಗೋದು. ಏನೆಲ್ಲ ಮೆಡಿಸಿನ್ ತೊಗೊಂಡ್ರು ಒಂದು ಸ್ವಲ್ಪ ದಿನ ವರ್ಕ್ ಆಗುತ್ತೆ, ಒಂದು ಸ್ವಲ್ಪ ದಿನ ವರ್ಕ್ ಆಗೋದಿಲ್ಲ. ಆಮೇಲೆ ಎಷ್ಟೊಂದು ಜನ ತಾವು ನೋಡಿರ್ಬೋದು, ದಿನಾ ರಾತ್ರಿ ಕೂಡ ಮೆಡಿಸಿನ್ ನುಂಗ್ತಾನೆ ಇರ್ತಾರೆ. ಎಷ್ಟೊಂದು ಆ್ಯಂಟಿಹಿಸ್ಟಮೈನ್ಸ್ ಇರುತ್ತೆ, ಅದೆಲ್ಲ ನುಂಗ್ತಾನೆ ಇರ್ತಾರೆ. ಏನೆಲ್ಲ ಅಲರ್ಜಿ ಟೆಸ್ಟ್ ಮಾಡಿಸಿದ್ರು ಕೂಡ ನಾರ್ಮಲ್ ಇರುತ್ತೆ. ಬಟ್ ಅಲ್ಲ, ಇದು ಮಾತ್ರ ಮೈಕೈ ಕೆರೆತ ಮಾತ್ರ ಕಡಿಮೆ ಆಗೋಲ್ಲ. ಬರೀ ಕೆರೆತ ಅಷ್ಟೇ ಅಲ್ಲ, ಕೆಲವರಿಗೆ ಕಣ್ಣು ರೆಡ್ನೆಸ್ ಆಗೋದು, ಕೈಕಾಲು ಊತ ಬರೋದು, ಮುಖ ಊದ್ಕೊಳ್ಳೋದು ಅಂಥದ್ದೆಲ್ಲ ಆಗುತ್ತೆ. ಸೊ ಈ ಯಾಕೆ ಅಲರ್ಜಿ, ಇದು ಯಾವ ಥರ ಬರುತ್ತೆ, ಇದಕ್ಕೆ ಯಾವ ಥರ ಚಿಕಿತ್ಸೆಗಳಿದೆ, ಇದಕ್ಕೆ ನಾವು ಬಂದಾಗ ಏನು ಮಾಡಬೇಕು, ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಅಂತ ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅಲರ್ಜಿ ಯಾವಾಗೂ ಯಾಕೆ ಬರುತ್ತೆ ಅಂದರೆ, ಯಾವುದಾದ್ರೂ ಒಂದು ಎನ್ವೈರ್ನ್ಮೆಂಟಲ್ಲಿ ಇರ್ತಕ್ಕಂಥದ್ದು ಏನಾದರೂ ಒಂದು ನಿಮ್ಮ ದೇಹದಿಂದ ಆಚೆ ಇರ್ತಕ್ಕಂಥ ಏನಾದರೂ ಒಂದು ವಿಷಯ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದಾಗೆ ಅದು ಅಲರ್ಜಿ ರಿಯಾಕ್ಷನ್ ಆಗಿಬಿಟ್ಟು ಅದರದ್ದೊಂದು ಎಫೆಕ್ಟನ್ನು ಅದ್ರ ಪರಿಣಾಮನ ತೋರಿಸ್ತಾ ಇರುತ್ತೆ. ಆ ಪರಿಣಾಮ ಯಾವ ಥರ ಅಂದರೆ ಇದೇ ಥರ ಮೈ ಕೈ ಕೆರೆತ ಬರೋದು, ಬೊಬ್ಬೆಗಳು ಬರೋದು, ಹಾಗೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು? ಈಗ ಅದರಲ್ಲಿ ಕೆಲವೊಂದು ಸಲ ಅಲರ್ಜಿನ್ ಅಂತ ಹೇಳ್ತೀವಿ. ಎಷ್ಟೊಂದು ಬೆಂಗಳೂರಲ್ಲಿ ತಾವು ನೋಡಿರ್ಬೋದು, ಬೆಂಗಳೂರಿಗೆ ಬಂದಿರೋರು ಮೆಜಾರಿಟಿ ಜನ ನಂಗೆ ಅಲರ್ಜಿ ಇದೆ ಅಂತ ಹೇಳೋದೇ ಜಾಸ್ತಿ. ಇಲ್ಲಿಂದ ವೆದರ್ ಅಲರ್ಜಿ ಆಗುತ್ತೆ, ಇಲ್ಲಿ ಬಂದ ತಕ್ಷಣ ನನಗೆ ಅಲರ್ಜಿ ಶುರು ಆಗುತ್ತೆ. ಇನ್ನು ಕೆಲವರಿಗೆ ಫುಡ್ಗಳಲ್ಲಿ ಅಲರ್ಜಿ ಇರುತ್ತೆ. ಈ ಥರ ಫುಡ್ ತಿಂದರೆ ಅಲರ್ಜಿ ಆಗುತ್ತೆ, ಈ ಥರ ಎಣ್ಣೆ ಪದಾರ್ಥ ತಿಂದರೆ ಅಲರ್ಜಿ ಆಗುತ್ತೆ, ಈ ಫುಡ್ ನನಗೆ ಆಗೋದಿಲ್ಲ ಅಂತ ಹೇಳಿರೋದೆಲ್ಲ ತಾವು ನೋಡಿದ್ದೀರ. ಇನ್ನು ಕೆಲವರಿಗೆ ಮೆಡಿಸಿನ್ ಅಲರ್ಜಿ ಇರುತ್ತೆ. ಕೆಲವೊಂದು ಮೆಡಿಸಿನ್ಗಳು ತೊಗೊಂಡ್ರೆ ಅವ್ರಿಗೆ ಬಾಡಿನಲ್ಲಿ ಅಲರ್ಜಿ ಶುರು ಆಗುತ್ತೆ. ಸೊ ಈ ಥರ ವೆರೈಟಿ ಆಫ್ ಬಾಡಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಾಗುತ್ತಿದ್ದು? ಭಾಳ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಿಮ್ಮ ಬಾಡಿ ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಈ ಅಲರ್ಜಿ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಬಾಡಿ ಇಮ್ಯುನಿಟಿ ಚೆನ್ನಾಗಿತ್ತು ಅಂತಂದರೆ ಏನೂ ಆಗೋದಿಲ್ಲ. ಹೇಳ್ತಾರೆ ನೋಡಿ, ಯಂಗ್ ಏಜಲ್ಲಿ ಕಲ್ಲು ತಿಂದರೂ ಅರಗಿಸ್ತಾರೆ ಅವರು ಅಂತ. ಯಾಕಂದರೆ ಅವ್ರದ್ದು ಮೆಟಬಾಲಿಸಮು, ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದೇ ಥರ ನಿಮ್ಮ ಬಾಡಿ ಕೂಡ. ಸೊ ಯಾವಾಗ ನಿಮ್ಮ ಬಾಡಿ ಇಮ್ಯುನಿಟಿ ಲೋ ಆಗುತ್ತೆ, ಅಲರ್ಜಿಕ್ ಅಟ್ಯಾಕು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಅದು ನಿಮಗೆ ಅಲರ್ಜಿಕ್ ಸಿಮ್ಟಮ್ಸು ಆ ಥರ ನಿಮಗೆ ತೋರಿಸುತ್ತೆ. ಸೊ ಅಲರ್ಜಿ ಯಾಕೆ ಬರುತ್ತೆ, ಏನೇನು ಟೆಸ್ಟ್ಗಳು ಮಾಡಬೇಕು, ಹೇಗೆ ತಿಳ್ಕೊಬೇಕು ಇದನ್ನು ಅಂತಂದರೆ ತುಂಬ ಇಂಪಾರ್ಟೆಂಟ್ ಟೆಸ್ಟು. ನಾನು ಮೆಜಾರಿಟಿ ಡಾಕ್ಟರ್ಸ್ಗಳ ಹತ್ರ ನೋಡಿದ್ದೀನಿ, ಬರೀ ಒಂದು ಫುಡ್ ಟೆಸ್ಟು ಅಥವಾ ಪೋಲನ್ ಟೆಸ್ಟು ಅಥವಾ ಒಂದು ಈ ಡಾಗು ಕ್ಯಾಟ್ದು ಇದ್ರದ್ದೆಲ್ಲ ಒಂದು ಟೆಸ್ಟ್ಗಳು ಮಾಡಿಬಿಡ್ತಾರೆ. ಇಲ್ಲಾಂದರೆ ಒಂದು ESR ಮಾತ್ರ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್ ಇರೋದು ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಅಂತ ಹೇಳ್ತೀವಿ, AEC. ಅದು ಭಾಳ ಇಂಪಾರ್ಟೆಂಟ್. ಒಂದು ESR, ನಿಮ್ಮದು ಕಂಪ್ಲೀಟ್ ಹಿಮೋಗ್ರಾಮ್ ಮಾಡಿಸ್ಬೇಕು. ಎರಡನೇದು ಬಂದುಬಿಟ್ಟು ESR ಜೊತೆಗೆ ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟು. ಮೂರನೇದು ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು CRP, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತೀವಿ. ಅಂದರೆ ನಿಮ್ಮ ಬಾಡಿನಲ್ಲಿ ಇನ್ಫೆಕ್ಷನ್ ಲೆವೆಲ್ ಎಷ್ಟು ಇನ್ಕ್ರೀಸ್ ಇದೆ ಅಂತ. ನಾಲ್ಕನೇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು, ಈ ಫುಡ್ಡು ಇದರದೆಲ್ಲ ಒಂದು ಅಲರ್ಜಿ ಟೆಸ್ಟ್ ಅಂತ ಮಾಡ್ತಾರೆ. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಏನೇ ಟೆಸ್ಟ್ ಮಾಡಿ ಯಾವುದರಿಂದನೇ ಅಲರ್ಜಿ ಬರ್ತಾ ಇರಲಿ, ನಮ್ಮ ಆಯುರ್ವೇದದಲ್ಲಿ ಅದರಲ್ಲೂ ಶತಾಯುನಲ್ಲಿ ಬಿಟ್ಟರೆ ನಿಮಗೆ ಬೇರೆ ಕಡೆ ಅದಕ್ಕೆ ಇರೋದೇ ಆ್ಯಂಟಿಹಿಸ್ಟಮೈನು, ಅಲರ್ಜಿ ಮೆಡಿಸಿನ್ ಅಂತ ಹೇಳ್ತೀವಿ. ಎರಡನೇದು ಬಂದುಬಿಟ್ಟು ಸ್ಟೀರಾಯ್ಡ್ಸ್ ಬಿಟ್ಟರೆ ಬೇರೆ ಯಾವುದೇ ಥರದ ಚಿಕಿತ್ಸೆನೂ ಕೂಡ ಇಲ್ಲ. ಯಾಕಂದ್ರೆ ನಾನು 26 ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 125 ವರ್ಷದಿಂದ ಶತಾಯುನಲ್ಲಿ ನಾವು ಅಲರ್ಜಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಎಲ್ಲೂ ಕೂಡ ಇದಕ್ಕೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಆಯುರ್ವೇದದಲ್ಲಿ ಬಿಟ್ಟರೆ. ಹಾಗಾದರೆ ಏನಿದೆ ಟ್ರೀಟ್ಮೆಂಟು, ಹೇಗೆ ಕೊಡ್ತೀವಿ ನಾವು ಟ್ರೀಟ್ಮೆಂಟು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಒಂದು ಸರಿ ಒಂದು ಅಲರ್ಜಿ ಡಿಟಾಕ್ಸ್ ಅಂತ ಮಾಡ್ತೀವಿ.
ಒಂದು ಸರಿ ಡಿಟಾಕ್ಸ್ ಮಾಡ್ತು ಅಂತಂದರೆ ನಿಮ್ಮದು 60-70% ಪ್ರಾಬ್ಲಮ್ಮು ಕ್ಲಿಯರ್ ಆದಂಗೆ. ಅದು ಆದಮೇಲೆ ಇಮ್ಯುನಿಟಿ ಡೆವಲಪ್ ಆಗೋಕ್ಕೆ ನಿಮಗೆ ಮೆಡಿಸಿನ್ ಕೊಡೋಕ್ಕೆ ಶುರು ಮಾಡ್ತೀವಿ. ಸೊ ಆ ಡಿಟಾಕ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಏನಿದೆ ಬಾಡಿನಲ್ಲಿ, ಇಸ್ನೋಫಿಲ್ ಇನ್ಕ್ರೀಸ್ ಆಗಿರೋದಿರ್ಬೋದು, ESR ಇರ್ಬೋದು, ಅಥವಾ CRP ರೇಟ್ ಇರ್ಬೋದು, ಕಡಿಮೆ ಆಗ್ತಾ ಬರುತ್ತೆ. ಸೊ ಒಂದು ಸರಿ ಅದು ಕಡಿಮೆ ಆಗೋಕ್ಕೆ ಶುರು ಆಯಿತು ಅಂತಂದರೆ ನಿಮ್ಮ ಬಾಡಿ ಇಮ್ಯುನಿಟಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಒಂದು ಕಡೆ ಡಿಟಾಕ್ಸ್, ಇನ್ನೊಂದು ಕಡೆ ಇಮ್ಯುನಿಟಿ ಬೂಸ್ಟಿಂಗಿಗೆ ಮೆಡಿಸಿನ್ ಕೊಡ್ತೀವಿ. ಜೊತೆಗೆ ಯಾವ್ಯಾವ್ದು ಅಲರ್ಜಿ ಇದೆ ಅದನ್ನು ಸಬ್ಸೈಡ್ ಮಾಡೋಕ್ಕೆ ನಿಮಗೆ ಮೆಡಿಸಿನ್ ಇದೆ. ಸೊ ಇದು 3 ಕಾಂಬಿನೇಷನ್ ಕೊಟ್ಟುಬಿಡ್ತು ಅಂತಂದರೆ ಒಂದು 6 to 9 ಮಂತ್ಸಲ್ಲಿ ನಿಮ್ಗೆ ಯಾವುದೇ ಥರದ ಅಲರ್ಜಿ ಇರಲಿ ಲೈಫಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ. ಸೊ ಇದು ಅಲರ್ಜಿ ಬಗ್ಗೆ. ಇನ್ನು ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ನೆಕ್ಸ್ಟು ಆಸ್ತಮಾ. ತಾವು ನೋಡಿರ್ಬೋದು, ಈಗಂತೂ ಬೆಂಗಳೂರಲ್ಲಿ ಯಾವ ಥರ ವೆದರ್ ಚೇಂಜ್ ಆಗ್ತಾಯಿದೆ, ಪ್ರತಿಯೊಂದು ಗಂಟೆಯಲ್ಲೂ ಕೂಡ ವೆದರ್ ಚೇಂಜ್ ಆಗ್ತಾಯಿದೆ. ಆಮೇಲೆ ತುಂಬ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದವರವರೆಗೆ ನಾವು ನೋಡ್ತಾ ಇದ್ದೀವಿ ಆಸ್ತಮಾ ಕಾಯಿಲೆ ಬಂತು ಅಂತಂದರೆ ಬೇಗ ಗುಣ ಆಗ್ತಾಯಿಲ್ಲ. ತಾವು ನೋಡಿರ್ಬೋದು ಎಷ್ಟೊಂದು ಕಡೆ ಎಕ್ಸ್ರೇ ಮಾಡಿಸಿರ್ತಾರೆ, ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ, ಚೆಸ್ಟ್ CT ಸ್ಕ್ಯಾನ್ ಮಾಡ್ತಾರೆ, ಚೆಸ್ಟ್ MRI ಮಾಡಿಸ್ಬಿಡ್ತಾರೆ. ಎಲ್ಲ ಮಾಡಿಬಿಟ್ಟು ನೋಡ್ತಾನೆ ಹೋಗ್ತಾರೆ. ಡೇ ಬೈ ಡೇ ಅದು ಒಂದಾದ್ಮೇಲೆ ಒಂದು, ಇನ್ನೊಂದಾದ್ಮೇಲೆ ಇನ್ನೊಂದು. ಫಸ್ಟು ಬರೀ ಮೂಗಿನ ಮೇಲೆ ಎಫೆಕ್ಟ್ ಆಗಿರುತ್ತೆ, ಅಲರ್ಜಿ ಅಂಥದ್ದೆಲ್ಲ, ಮೂಗು ಸೋರೋದು ಅದೆಲ್ಲ ಶುರು ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಗಂಟ್ಲಿಗೆ ಎಫೆಕ್ಟ್ ಆಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಶುರು ಆಗುತ್ತೆ, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಶುರು ಆಗುತ್ತೆ, ಆಮೇಲೆ ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಶುರು ಆಗುತ್ತೆ. ಕೊನೆಗೆ ಬಂದುಬಿಟ್ಟು ಅಲ್ಲಿ ನಮ್ಮದು ಲಂಗ್ಸಲ್ಲಿ ಇರ್ತಕ್ಕಂಥ ಏರಿಯೋಲ್ಸ್ ಏನಿದೆ ಅದ್ರ ಮೇಲೆಲ್ಲ ಎಫೆಕ್ಟ್ ಶುರು ಆಗುತ್ತೆ. ಅಲ್ಲೆಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ಟು ಅದು ಡೆತ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗೆ ಅನ್ಕಂಟ್ರೋಲ್ಡು ಆಸ್ತಮಾ ಬಂದುಬಿಟ್ಟು ಇನ್ಹೇಲರ್ಸ್ ತೊಗೊಳ್ತಾ ಕೂತ್ಕೊಳ್ತಾರೆ. ಇದಕ್ಕೆ ನಾವು ಫಸ್ಟಿಂದನೂ ಟ್ರೀಟ್ಮೆಂಟ್ ನೋಡ್ತೀವಿ. ಫಸ್ಟ್ ಅಲರ್ಜಿಗೆ ಅಂತ ಕೊಡ್ತಾರೆ, ಆಮೇಲೆ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಕೊಡ್ತಾರೆ, ಎಷ್ಟೊಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆ ಆ್ಯಂಟಿಬಯೋಟಿಕ್ಕು ಕೂಡ ರೆಸಿಸ್ಟೆನ್ಸ್ ಬಂದುಬಿಡುತ್ತೆ. ಲೋಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಕೊಡ್ತಾರೆ, ಆವಾಗೂ ಅದಕ್ಕೆ ಆ್ಯಂಟಿಬಯೋಟಿಕ್ಕಿಗೆ ರೆಸಿಸ್ಟೆನ್ಸ್ ಬರುತ್ತೆ. ಆಮೇಲೆ ಲಂಗ್ಸ್ ಡಿಸ್ಟ್ರಕ್ಷನ್ ಶುರು ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅವ್ರ ಹತ್ರ. ಆಮೇಲೆ ಎಷ್ಟೊಂದು ಸರಿ ನೋಡ್ತೀವಿ ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋದು, ಗಾಳಿ ತುಂಬ್ಕೊಳ್ಳೋದೆಲ್ಲ ಶುರು ಆಗುತ್ತೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಅವ್ರು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟು ಫಸ್ಟು ಆ್ಯಂಟಿ ಅಲರ್ಜಿಕ್ಕು ಆ್ಯಂಟಿ ಹಿಸ್ಟಮಿನ್ ಕೊಡ್ತಾರೆ, ಆ್ಯಂಟಿಬಯೋಟಿಕ್ ಶುರು ಮಾಡ್ತಾರೆ. ಅದರಲ್ಲೂ ಏನು ರಿಸಲ್ಟ್ ಬರದೇ ಇರುವಾಗ ಸ್ಟೀರಾಯ್ಡ್ ಶುರು ಮಾಡ್ತಾರೆ. ಆವಾಗೂ ಬರದೇ ಇರುವಾಗ ಪಫ್ಸ್ ಕೊಡ್ತಾ ಹೋಗ್ತಾರೆ. ನಿಮಗೆ ನೀವು ಆವಾಗೆ ಪುಸ್ ಅಂತ ಹೊಡ್ಕೊಂಡು ಜೀವನ ಇಡೀ ಇಲ್ಲ ನಂಗೆ ಆಸ್ತಮಾ ಇದೆ, ನಂಗೆ AC ಆಗೋದಿಲ್ಲ, ನಂಗೆ ಚಳಿ ಆಗೋದಿಲ್ಲ, ಆ ಫುಡ್ ಆಗೋದಿಲ್ಲ, ಈ ಫುಡ್ ಆಗೋದಿಲ್ಲ ಅಂತ ಮೆಜಾರಿಟಿ ಜನ ಈ ಥರ ಸಫರ್ ಆಗಿರೋದನ್ನು ತಾವು ನೋಡಿರ್ತಾರೆ. ಸೊ ಇನ್ಮೇಲೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ಥರದ ಆಸ್ತಮಾ ಇರಲಿ, ಯಾವುದೇ ಸ್ಟೇಜಲ್ಲಿ ಇರಲಿ, ಎಷ್ಟೇ ವರ್ಷದಿಂದ ಇರಲಿ, ಅದನ್ನು ತುಂಬ ಚೆನ್ನಾಗಿ ನಾವು ನಮ್ಮ ಆಯುರ್ವೇದದಲ್ಲಿ ಗುಣಪಡಿಸ್ಬೋದು. ಯಾಕಂದ್ರೆ ನಾನೇ ಲಾಸ್ಟ್ 26 ವರ್ಷದಿಂದ ಆಸ್ತಮಾ ವಾಸಿ ಮಾಡ್ತಾಯಿದ್ದೀನಿ. ಒಬ್ಬರು 27 ಇಯರ್ಸಿಂದ ಆಸ್ತಮಾ ಇತ್ತು ಅವ್ರಿಗೆ. ಸೊ ಬಂದುಬಿಟ್ಟು ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತಂದರು. ನಾನಂದೆ ಇಲ್ಲ, ಇದಕ್ಕೆ ಅಟ್ಲೀಸ್ಟ್ 1 year ಟೈಮ್ ತೊಗೊಳುತ್ತೆ ಅಂತ. ಇಲ್ಲ ಡಾಕ್ಟ್ರೆ, ನಾನು ಅದಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದರು. ಆವಾಗ ನಾನಂದೆ ಮೂರ್ಖತನ ನೋಡಿ, 27 ವರ್ಷದಿಂದ ಆಸ್ತಮಾ ಇದೆ, ನಮ್ಮ ಹತ್ರ 1 year ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತಂದರೆ ನಾನು ತೊಗೊಂಡಿಲ್ಲ ಆಯುರ್ವೇದ ಇಷ್ಟು ದಿವಸ ಅಂತ ಹೇಳ್ತೀರಾ. 27 ವರ್ಷದಿಂದ ತೊಗೊಳ್ತಾ ಇರೋದು ಅಲೋಪತಿ ಟ್ರೀಟ್ಮೆಂಟು. ಅದಕ್ಕೂ ಒಂದು ಸಿಮ್ಟಮು ಕಡಿಮೆ ಆಗಿಲ್ಲ. ಕಂಡೀಷನ್ ವರ್ಸ್ಟ್ ಆಗಿದೆ ಹೊರತಾಗಿ ಏನೂ ಆಗಿಲ್ಲ. ಫುಲ್ ಮುಖ ಎಲ್ಲ ಕಟ್ಕೊಂಡು, ಕಿವಿಗೆಲ್ಲ ಕಾಟನ್ ಹಾಕ್ಕೊಂಡು, ಸುರ್ಸುರು ಮಾಡಿಕೊಂಡು, ಪಫ್ಸ್ ಇಟ್ಕೊಂಡು, ಮೆಡಿಸಿನ್ ನುಂಗ್ಕೊಂಡು ಜೀವನ ಇಡೀ 27 ವರ್ಷದಿಂದ ಸಫರ್ ಆಗ್ತಾ ಇದ್ದಾರೆ. 1 ವರ್ಷ ಟ್ರೀಟ್ಮೆಂಟಲ್ಲಿ. ಇವತ್ತಿಗೆ 23 ವರ್ಷ ಆಯಿತು ನಾವು ಟ್ರೀಟ್ಮೆಂಟ್ ಕೊಟ್ಟು. ಅವ್ರಿಗೆ ಇಲ್ಲಿವರೆಗೂ ಆಸ್ತಮಾ ಸಿಮ್ಟಮ್ಸ್ ವಾಪಸ್ ಬಂದಿಲ್ಲ. ಸೊ ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇದೆ. ಯಾಕಂದರೆ ಆಸ್ತಮಾ ಯಾಕೆ ಬರುತ್ತೆ? ಆವಾಗ ಹೇಳಿದೆ, ಒಂದು ಲೋ ಇಮ್ಯುನಿಟಿ, ಆಮೇಲೆ ರಿಪೀಟೆಡ್ ಇನ್ಫೆಕ್ಷನ್ ಆಗ್ತಾಯಿದ್ರೆ, ಬಾಡಿನಲ್ಲಿ ಇನ್ಫೆಕ್ಷನ್ ಲೆವೆಲ್ ಇನ್ಕ್ರೀಸ್ ಆದರೆ. ಸೊ ಇಂಥದ್ರಲ್ಲೆಲ್ಲ ನಾವೇನು ಮಾಡ್ತೀವಿ, ಫಸ್ಟು ನಿಮ್ಮದು ಫೌಂಡೇಶನ್ನ ಸ್ಟ್ರಾಂಗ್ ಮಾಡೋಕ್ಕೆ ಹೋಗ್ತೀವಿ, ನಿಮ್ಮದು ಇಮ್ಯುನಿಟಿ ಡೆವಲಪ್ ಮಾಡ್ತಾ ಹೋಗ್ತೀವಿ, ನಿಮ್ಮದು ಇನ್ಫೆಕ್ಷನ್ ಲೆವೆಲಿಗೆ ಡ್ರಾಪ್ ಮಾಡ್ತಾ ಹೋಗ್ತೀವಿ. ಮೆಡಿಸಿನ್ ಚೆನ್ನಾಗಿರೋದು ಕೊಡ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಬಾಡಿನೇ ಅದ್ರ ಪಾಡಿಗೆ ಅದು ವಾಸಿ ಮಾಡ್ತಾ ಬರುತ್ತೆ. ಅಷ್ಟು ಚೆನ್ನಾಗಿರೋ ಟ್ರೀಟ್ಮೆಂಟ್ ಇರೋದ್ರಿಂದ. ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಇಮ್ಯುನೋಮಾಡ್ಯುಲೇಟರ್ಸ್ ಇದೆ. ಹಾಗಾಗಿ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಯಾವುದೇ ಥರ ಆಸ್ತಮಾ ಇರಲಿ, ಎಷ್ಟು ವರ್ಷದಿಂದ ಆದರೂ ಇರಲಿ, ಎಷ್ಟು ವಯಸ್ಸಾಗಿರೋರಿಗಾಗಿದ್ರೂ ಆಗಿರಲಿ. ಸೊ ನೀವು ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ತುಂಬ ಸೇಫಾಗಿದೆ ಟ್ರೀಟ್ಮೆಂಟ್. ಆಮೇಲೆ ಇನ್ನೊಂದು ಏನಾಗುತ್ತೆ, ಈಗ ಆಲ್ರೆಡಿ ನೀವು ಇನ್ಹೇಲರ್ಸ್ ತೊಗೊಳ್ತಾ ಇರ್ತೀರ, ಸ್ಟೀರಾಯ್ಡ್ಸ್ ತೊಗೊಳ್ತಾ ಇರ್ತೀರ, ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾ ಇರ್ತೀರ. ಅದನ್ನು ಸಡನ್ನಾಗಿ ನಾವು ನಿಲ್ಲಿಸೋದಿಲ್ಲ. ಆ ಮೆಡಿಸಿನು ಕೊಡ್ತೀವಿ, ನಮ್ಮ ಮೆಡಿಸಿನು ಜೊತೆ ಕೊಡ್ತಾ ಬರ್ತೀವಿ. ಯಾವಾಗ ನಿಮ್ಮ ಸಿಮ್ಟಮ್ಸ್ ಕಡಿಮೆ ಹೋಗ್ತಾ ಇರುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮದು ಚೆಸ್ಟ್ ಡಾಕ್ಟ್ರು ಅಥವಾ ಚೆಸ್ಟ್ ನೀವು ಯಾರು ಅಲೋಪತಿ ಡಾಕ್ಟ್ರು ಅವ್ರು ಆ ಡೋಸ್ ಕಡಿಮೆ ಮಾಡ್ತಾ ಬರ್ತಾರೆ.
ಆಮೇಲೆ ನಾವು ಕೂಡ ಮೆಡಿಸಿನ್ ಕಡಿಮೆ ಮಾಡ್ತಾ ಬರ್ತೀವಿ. ಯಾಕಂದ್ರೆ ಮೆಜಾರಿಟಿ ನಾವು ಆಸ್ತಮನಲ್ಲಿ ನೋಡಿದ್ದೀವಿ ಸ್ಟೀರಾಯ್ಡ್ಸು ಆಮೇಲೆ ಕಾರ್ಟಿಕೋಸ್ಟೀರಾಯ್ಡ್ಸು ಇವೆಲ್ಲ ಯೂಸ್ ಮಾಡೋದು ತುಂಬಾ ಜಾಸ್ತಿ. ಸೊ ಇದರಿಂದ ಏನಾಗುತ್ತೆ, ಬರೀ ನಿಮ್ದು ಆಸ್ತಮಾ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಬಾಡಿ ಇಮ್ಯುನಿಟಿ ಕೂಡ ಲೋ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಬರುತ್ತೆ, ಆಸ್ಟೋಪೊರೋಸಿಸ್ ಆಗೋಕ್ಕೆ ಶುರು ಆಗುತ್ತೆ, ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ, ಸ್ಕಿನ್ನಲ್ಲಿ ರಿಂಕಲ್ಸ್ ಬರೋಕ್ಕೆ ಶುರು ಆಗುತ್ತೆ, ಬಾಡಿ ವೀಕ್ ಆಗುತ್ತೆ, ಇಮ್ಯುನಿಟಿ ಫುಲ್ ಸಪ್ರೆಸ್ ಆಗುತ್ತೆ. ಯಾಕಂದರೆ ಒಂಥರ ಆರ್ಟಿಫಿಷಿಯಲ್ ಇಮ್ಯುನಿಟಿ ಥರ ನೀವು ಸ್ಟೀರಾಯ್ಡ್ಸ್ ತೊಗೊಳಕ್ಕೆ ಶುರು ಮಾಡ್ತಿದ್ರೆ ಅದರಲ್ಲಿ ಅಡ್ಡ ಪರಿಣಾಮಗಳು ತುಂಬ ಜಾಸ್ತಿ ಇದೆ. ಒಬೆಸಿಟಿ ಆಗೋದು, ಸ್ವೆಲ್ಲಿಂಗ್ಗಳು ಜಾಸ್ತಿ ಬರೋದು, ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಆಗೋದು, ಕಾರ್ಡಿಯಾಕ್ ಪ್ರಾಬ್ಲಮ್ ಅಂಥದ್ದೆಲ್ಲ ತುಂಬ ಆಗುತ್ತೆ. ನಮ್ಮಲ್ಲಿ ಸಿಂಪಲ್ ಆಗಿರೋ ನ್ಯಾಚುರಲ್ ಆಗಿರೋ ಟ್ರೀಟ್ಮೆಂಟ್ ಇದೆ. ಸೊ ಹೆದರ್ಕೊಳ್ಳೋಂಥದ್ದು ಏನೂ ಬೇಕಾಗಿಲ್ಲ. ನಿಮ್ದು ಯಾವುದೇ ಥರ ಎಕ್ಸ್ರೇ ಇರಲಿ, MRI ಇರಲಿ, CT ಸ್ಕ್ಯಾನ್ ಇರಲಿ, ಈಗ ಅಲರ್ಜಿ ಪ್ರಾಬ್ಲಮ್ ಇತ್ತು, ಸೈನಸ್ ಪ್ರಾಬ್ಲಮ್ ಇತ್ತು, ಸೈನೋಸೈಟಿಸ್ ಏನಾದರೂ ಇತ್ತು ಅಂದರೆ ನಿಮ್ಮದು ಫ್ರಂಟಲ್ಲು ಅದು ಏನೇನು ಟೆಸ್ಟ್ಗಳು ಮಾಡಿಸಿದ್ದೀರ, ಬ್ಲಡ್ ಟೆಸ್ಟ್ ಇರ್ಬೋದು, ಇವೆಲ್ಲ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಒಂದು ಸರಿ ಕಳಿಸಿ ನಮ್ಮ ಡಾಕ್ಟ್ರ್ ಕರೆಕ್ಟಾಗಿ ನಿಮಗೆ ಡಯಾಗ್ನೋಸಿಸ್ ಮಾಡಿಬಿಟ್ಟು ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ಥರ ಅದನ್ನು ತೊಗೊಳ್ಬೇಕು, ಯಾವ ಥರ ಅದನ್ನು ವಾಸಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ಡೀಟೇಲ್ ಬಗ್ಗೆ ನಿಮ್ಗೆ ಬೇಕು ಅಂತಂದರೆ ನಿಮ್ಮ ಕಾಯಿಲೆ ಬಗ್ಗೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಮ್ಮ ವೆಬ್ಸೈಟ್ ಏನಿದೆ ಅಲ್ಲೊಂದು ಸರಿ ವಿಸಿಟ್ ಮಾಡಿ ನೋಡಿ. ಈ ಕಾಯಿಲೆ ಬಗ್ಗೆ ಡೀಟೇಲಾಗಿ ಬರೆದಿದ್ದಿದೆ, ಒಂದಷ್ಟು ಜನ ವಾಸಿ ಆಗಿರೋದು ಟೆಸ್ಟಿಮೋನೀಸ್ ಕೂಡ ಇದೆ. ತಾವು ಅದನ್ನು ನೋಡಿದರೆ ನಿಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದ್ರೆ ನಾನೇ ಬೆಂಗಳೂರಲ್ಲೇ 26 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಪ್ಲಸ್ ಶತಾಯು 125 ವರ್ಷದಿಂದ ಆಸ್ತಮನ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಾ ಇದೆ. ಸೊ ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಕೆಲವರು ಇಲ್ಲ ನಾವು ಮನೆಯಲ್ಲಿ ಸಾಕಾಗೋಗಿದೆ, ಮನೆಯಲ್ಲೇ ಅಲರ್ಜಿ ತುಂಬ ಜಾಸ್ತಿ ಇದೆ, ನಾನು ಬಂದು ಟ್ರೀಟ್ಮೆಂಟ್ ತೊಗೊಳ್ಬೋದಾ ಅಂತಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕ ಶತಾಯು ಆಯುರ್ವೇದ ರಿಟ್ರೀಟ್ ಅಂತ ಇದೆ. ಅಲ್ಲಿ ಎಲ್ಲ ಥರದ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ NABH ಅಕ್ರೆಡಿಟೆಡ್ ಹಾಸ್ಪಿಟ್ಲ್ ಇದೆ, ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾವುದೇ ಥರದ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಕೂಡ ಇದೆ, ಉಳ್ಕೊಂಡು ಕೂಡ ತಾವು ಟ್ರೀಟ್ಮೆಂಟ್ ತೊಗೊಳ್ಬೋದು. ಫಸ್ಟು ಅಲರ್ಜಿ ಆಗಲಿ, ಸೈನೋಸೈಟಿಸ್ ಆಗಲಿ, ಸೈನಸ್ ಪ್ರಾಬ್ಲಮ್ ಆಗಲಿ ಅಥವಾ ಆಸ್ತಮ ಆಗಲಿ, ಡಯಾಗ್ನೋಸಿಸ್ ತುಂಬ ಇಂಪಾರ್ಟೆಂಟು. ಒಂದು ಸರಿ ನಾವು ಕಾಯಿಲೆ ಡಯಾಗ್ನೋಸಿಸ್ ಮಾಡ್ತು ಅಂದರೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಈಸಿ. ಯಾಕಂದ್ರೆ ನಿಮಗೆ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಸೊಲ್ಯೂಷನ್ ಹೆಂಗೆ ಹುಡುಕ್ತೀರಾ? ಈಗೇನಾಗಿದೆ ಇರೋ ಮಾಡರ್ನ್ ಸಿಸ್ಟಮಲ್ಲಿ ಹೆಂಗಿದೆ ಅಂತಂದರೆ ಅಲರ್ಜಿ ಬಂತ ಈ ಮಾತ್ರೆ ತೊಗೊಳ್ಳಿ, ವೀಸಿಂಗ್ ಬಂತ ಈ ಮಾತ್ರೆ ತೊಗೊಳ್ಳಿ, ಯಾವುದ್ರಲ್ಲೂ ಕಡಿಮೆ ಆಗ್ತಿಲ್ವ ಇನ್ಹೇಲರ್ಸ್ ತೊಗೊಳ್ಳಿ ಅಂತ ಲೈಫ್ ಲಾಂಗ್ ಅದನ್ನೇ ಕೊಡ್ತಾ ಹೋಗ್ತಾರೆ. ಸೊ ನಮ್ಮಲ್ಲಿ ಹಾಗಲ್ಲ, ನಿಮ್ಮದು ಇಮ್ಯುನಿಟಿ ಡೆವಲಪ್ ಮಾಡಿ, ಇರೋ ಟಾಕ್ಸಿಸಿಟಿ ಏನಿದೆ ಅದನ್ನು ರಿಮೂವ್ ಮಾಡಿಬಿಟ್ಟು ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಎಲ್ಲ ಕಡಿಮೆ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮಗೆ ಮತ್ತೆ ವಾಪಸ್ ಬರೋದಿಲ್ಲ. ಬರೀ ನಾನು ಒಂದೇ ಎಕ್ಸಾಂಪಲ್ ಹೇಳಿದೆ ನಿಮಗೆ, ಆ ಥರ ನಾವು ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಆಲ್ಮೋಸ್ಟು 12 ಲಕ್ಷ ಪೇಷಂಟ್ನ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಹಾಗಾಗಿ ರಿಸಲ್ಟ್ಸು ಆಲ್ಮೋಸ್ಟ್ ಮೋರ್ ದೆನ್ 96% ಇರೋದ್ರಿಂದ ಕಾನ್ಫಿಡೆಂಟಾಗಿ ತಾವು ಶತಾಯುನಲ್ಲಿ ತಮ್ಮ ಕಾಯಿಲೆನ ವಾಸಿ ಮಾಡಿಸ್ಕೋಬೋದು. ಏನೇ ಪ್ರಾಬ್ಲಮ್ ಇರಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದೆಲ್ಲ ಇರೋ ರಿಪೋರ್ಟ್ಸ್ ಕಳಿಸಿ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಕೆಲವೊಂದು ಸರಿ ಇಲ್ಲಿವರೆಗೆ ಬರೋದು ಬೇಕಾಗಿಲ್ಲ, ನಾವು ಮೆಡಿಸಿನು ಕೊರಿಯರಲ್ಲಿ ಕೊಟ್ಟು ಕಳಿಸ್ತೀವಿ. ಯೂಶಲಿ ಸೈನಸ್ಸು, ಅಲರ್ಜಿ ಅಥವಾ ಆಸ್ತಮ ಇರೋರು ಏನು ಮಾಡಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟು. ಕೋಲ್ಡ್ ಐಟಮ್ಸ್ ತಿನ್ನೋದಾಗಲಿ ಅಥವಾ ಫ್ರೈಡ್ ಐಟಮ್ಸ್ ಜಾಸ್ತಿ ತಿನ್ನೋದು, ಅದು ಆಚೆ ಜಾಸ್ತಿ ತಿನ್ನೋದು ಅಂಥದ್ದೆಲ್ಲ ಮಾಡಬಾರ್ದು. ಕೋಲ್ಡ್ ವೆದರ್ ಬಂತು ಅಂದರೆ ಸ್ವಲ್ಪ ವಾರ್ಮ್ ಇರೋದು ಆಲ್ವೇಸ್ ಉತ್ತಮ. ಟೀ ಕಾಫಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅಲ್ಲಿ ಇರೋ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಇನ್ಕ್ರೀಸ್ ಆಯಿತು ಅಂದರೆ, ಯಾಕಂದರೆ ಆಲ್ರೆಡಿ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಇನ್ಕ್ರೀಸ್ ಆಗಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾಯಿದೆ ಅಂತ. ಸೊ ಆಸ್ತಮಾ, ಅಲರ್ಜಿ ಅಥವಾ ಸೈನಸಲ್ಲಿ ತುಂಬಾ ನಿಮಗೆ ಇನ್ಫೆಕ್ಷನ್ ರೇಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದನ್ನು ಕಡಿಮೆ ಆಗೋವರೆಗೆ ನಿಮ್ಮ ಕಾಯಿಲೆ ವಾಸಿ ಆಗೋದಿಲ್ಲ. ನೀವು ಎಷ್ಟೇ ಇನ್ಹೇಲರ್ಸ್ ತೊಗೊಳ್ಳಿ, ಎಷ್ಟೇ ಸ್ಟೀರಾಯ್ಡ್ಸ್ ತೊಗೊಳ್ಳಿ, ಟೆಂಪ್ರರಿ ರಿಲೀಫ್ ಕೊಡುತ್ತೆ ಹೊರತಾಗಿ ಪರ್ಮನೆಂಟ್ ಸೊಲ್ಯೂಷನ್ ಏನೂ ಸಿಗೋದಿಲ್ಲ. ಬಟ್ ನಮ್ಮ ಆಯುರ್ವೇದದಲ್ಲಿ ಹಾಗಲ್ಲ. ಈಗ ನಿಮ್ಮ ಸೈನೋಸೈಟಿಸ್ ಪ್ರಾಬ್ಲಮ್ ಇದ್ದರೂ ಕೂಡ ಸೈನಸಸ್ ಏನಾದರೂ ಫಿಲ್ ಆಗಿಬಿಟ್ಟು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾಯಿದ್ರೆ ಫಸ್ಟ್ ಆ ಸೈನಸಸ್ಸನ್ನು ಕ್ಲಿಯರ್ ಮಾಡ್ತೀವಿ. ನಸೆಕರ್ಮ ಅಂತ ಚಿಕಿತ್ಸೆ ಇದೆ, ಅದೆಲ್ಲ ಮಾಡಿದಾಗೆ ಭಾಳ ಬೇಗ ಕಡಿಮೆ ಆಗುತ್ತೆ. ಆಮೇಲೆ ಸೈನಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಸೈನಸ್ ಪ್ರಾಬ್ಲಮ್ ಇರ್ಬೋದು, ಆಸ್ತಮ ಇರ್ಬೋದು, ಇದಕ್ಕೆ ನಾವು ಎಷ್ಟೊಂದು ಸರಿ ಪಂಚಕರ್ಮ ವಮನ ಚಿಕಿತ್ಸೆ ಅಂತ ಮಾಡ್ತೀವಿ, ವಿರೇಚನ ಅಂತ ಮಾಡ್ತೀವಿ, ಜೊತೆಗೆ ನಸ್ಯಕರ್ಮ ಅಂತ ಕಂಪಲ್ಸರಿ ಮಾಡ್ತೀವಿ. ಆಮೇಲೆ ಒಂದಷ್ಟು ಹೊಟ್ಟೆಗೆ ಔಷಧಿ ಕೊಡ್ತೀವಿ. ಇಮ್ಯುನಿಟಿ ಡೆವಲಪ್ ಆಗಿಬಿಟ್ಟು ಇನ್ಫೆಕ್ಷನ್ ಲೆವೆಲ್ ಕಡಿಮೆ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಪ್ರಾಬ್ಲಮ್ ಕಂಪ್ಲೀಟ್ ಸಬ್ಸೈಡ್ ಆಗುತ್ತೆ, ಆ ಕಾಯಿಲೆ ಕಂಪ್ಲೀಟ್ ವಾಸಿ ಆಗುತ್ತೆ. ಸೊ ಈ ಥರ ಟ್ರೀಟ್ಮೆಂಟ್ ಇರೋದ್ರಿಂದ ನಿಮ್ಗೇನಾದರೂ ಸೈನಸ್ ಪ್ರಾಬ್ಲಮ್ಮು, ಅಲರ್ಜಿ ಪ್ರಾಬ್ಲಮ್ಮು, ಆಸ್ತಮ ಇತ್ತು ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಮೀಟ್ ಮಾಡಿಬಿಟ್ಟು ಕನ್ಸಲ್ಟ್ ಮಾಡಿ ಡಾಕ್ಟರ್ ನಿಮಗೆ ಏನು ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಟ್ರೀಟ್ಮೆಂಟ್ ತೊಗೊಂಡು ತಮ್ಮದು ಆಸ್ತಮನ ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು
ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.